ನೀವೇನಾದ್ರೂ ಈ ರುಚಿಕರವಾದ ಪನೀರ್ ಬುರ್ಜಿ ನಿಮ್ಮನೇಲಿ ಒಂದ್ಸಲ ಮಾಡಿದ್ರೆ ನೀವು ಕೂಡ ನನ್ ಹಾಗೇನೆ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಬನ್ನಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕಿದ ತಕ್ಷಣ ಪುಟ್ಪುಡಿಯಾಗಿ ಕಟ್ ಮಾಡಿದಂತ 2 ಈರುಳ್ಳಿ ಸೇರಿಸ್ಕೊಂಡು ಅದು ಲೈಟ್ ಬ್ರೌನ್ ಆದ್ಮೇಲೆ ಹಸಿ ಮೆಣಸು ಹಾಗೂ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ್ಮೇಲೆ 3 ಸ್ಪೂನ್ ಕಡಲೆ ಹಿಟ್ಟು ಹಾಕಿ 1 2 ರಿಂದ 3 ನಿಮಿಷ ಸಾಟೆ ಮಾಡ್ಕೊಂಡು ಈ ಪುಡಿಗಳು ಸೇರಿಸಿ. ಇದೇನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಮತ್ತೊಂದ್ 2 ನಿಮಿಷ ಆದ್ಮೇಲೆ ಪುಟ್ಪುಡಿಯಾಗಿ ಕಟ್ ಮಾಡಿದಂತ 2 ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸಿ ಅದು ಬೆಂದು ಮ್ಯಾಶ್ ಆದ್ಮೇಲೆ 1 ಕಪ್ ನೀರು ಹಾಗೂ 4 ಸ್ಪೂನ್ ಗಟ್ಟಿ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ. ನಾನಲ್ಲಿ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಅವರ ಹೈ ಪ್ರೋಟೀನ್ ಪನೀರ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ 56 ಗ್ರಾಮ್ ಪ್ರೋಟೀನ್ ಇದೆ. ಜೊತೆಗೆ ಅವ್ರದೇ ಆದ ಆರ್ಗ್ಯಾನಿಕ್ ಹೋಲ್ ವೀಟ್ ಬ್ರೆಡ್ ಕೂಡ. ಮುಕ್ಕಾಲ್ ಭಾಗ ಪನೀರ್ ಈ ರೀತಿ ಗ್ರೇಟ್ ಮಾಡಿ ಸೇರಿಸ್ಕೊಂಡು ಉಳಿದಿರುವಂತಹ ಕಾಲ್ ಭಾಗ ಈ ರೀತಿ ಕೈಯಲ್ಲೇ ಕ್ರಶ್ ಮಾಡಿ ಸೇರಿಸ್ಕೋಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಮುಚ್ಚಿಟ್ರೆ ಸೆಟ್ ಗುರು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕಸೂರಿ ಮೆತ್ತಿ ಹಾಕೊಂಡು ಸಿಮರ್ ಇಟ್ ಫಾರ್ 2 ಮಿನಿಟ್ಸ್ ಅಷ್ಟೇ ಗುರು. ಇದು ಅಮೃತ್ಸರಿ ಪನೀರ್ ಬುರ್ಜಿ ಅಂಡ್ ಇದು ರೋಟಿ, ಚಪಾತಿ, ಪರೋಟ, ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.